ನಮಸ್ತೆ ಸ್ನೇಹಿತರೆ, ಹೆಚ್ಚಿನ ಲೈವ್ಗೆ ಸ್ವಾಗತ. ನಾನು ಹೆಚ್ಚಿನ ಚಂದ್ರಶೇಖರ್. ದಯಮಾಡಿ ಸ್ನೇಹಿತರೆ ಹೆಚ್ಚಿನ ಲೈವನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರುಗಳು ಕೂಡ ಹೆಚ್ಚಿನ ಲೈವನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಎಲ್ಲ ಹಿಂದೂಗಳಿಗೂ ತುಂಬ ಹೆಮ್ಮೆ ಪಡ್ತಕ್ಕಂಥ ದಿವಸ ರೀ ಇವತ್ತು. ಅದ್ರ ಜೊತೆಗೆ ಎಲ್ಲ ಹಿಂದೂಗಳಿಗೂ ಅತ್ಯಂತ ದುಃಖ ಪಡೋ ದಿವಸ ಇವತ್ತು. ಘಟನೆ ಒಂದೇ, ತೀರ್ಪು ಕೂಡ ಒಂದೇ. ಇವತ್ತು ಸದೈವಶ NIA ಸ್ಪೆಷಲ್ ಕೋರ್ಟ್ ಮಾಲೆಗಾವ್ನ ಬ್ಲಾಸ್ಟ್ನ 7 ಜನ ಏನು ಆರೋಪಿಗಳಿದ್ರು ಅವ್ರನ್ನ ಆರೋಪದಿಂದ ಮುಕ್ತರನ್ನಾಗಿ ಮಾಡಿದೆ. 7 ಜನನ. ಅತ್ಯಂತ ಖುಷಿ ಕೊಡ್ತಕ್ಕಂಥ ವಿಚಾರ. ಯಾಕೆ ಅಂತ ಹೇಳಿದ್ರೆ, ಯಾವ ಹಿಂದೂಗಳಿಗೆ ಹಣೆಪಟ್ಟಿ ಅಣಿಸ್ಲಿಕ್ಕೆ ಹೋಗಿದ್ರಲ್ಲ ಈ ಕಾಂಗ್ರೆಸ್ ಕೌಂಡ್ರಲ್ಗಳು, ಹಿಂದೂಗಳು ಭಯೋತ್ಪಾದಕರು, ಹಿಂದೂ ಟೆರರ್ಗಳು, ಕೇಸರಿ ಭಯೋತ್ಪಾದಕರು, ಈ ರೀತಿ ಹಿಂದೂಗಳ ಹಣೆ ಮೇಲೆ ಏನು ಭಯೋತ್ಪಾದಕರು ಅಂತಕ್ಕಂಥ ಹಣೆಪಟ್ಟಿಯನ್ನು ಅನ್ಸಕ್ಕೆ ಹೋದ್ರು. ಆ ಹಣೆಪಟ್ಟಿಯನ್ನು ಕೋರ್ಟ್ ಕಿತ್ತಾಕ್ತು. ಈ ವಿಷಯಕ್ಕೆ ನಾನು ಮೋದಿಯವರಿಗೆ ಮತ್ತು ಅಮಿತ್ ಶಾ ಅವರಿಗೆ ಕೈ ಮುಗಿದು ನನ್ನ ಧನ್ಯವಾದವನ್ನು ಹೇಳ್ತೇನೆ. ಕೋರ್ಟ್ ತೀರ್ಮಾನದ ವಿಚಾರಕ್ಕಲ್ಲ, ಹಿಂದೂಗಳ ಜೊತೆ ಗಟ್ಟಿಯಾಗಿ ನಿಂತಿದ್ದಕ್ಕೆ. ನೆನ್ನೆ ಅಮಿತ್ ಶಾ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಗರ್ಜಿಸಿದ್ರು. ನಾನು ಹೆಮ್ಮೆಯಿಂದ ಹೇಳ್ತೇನೆ, ಯಾವತ್ತು ಹಿಂದೂ ಟೆರರಿಸ್ಟ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಎಸ್, ಹಿಂದೂ ಯಾವತ್ತೂ ಭಯೋತ್ಪಾದಕಕ್ಕೆ ಸಾಧ್ಯ ಇಲ್ಲ ರೀ. ಜಗತ್ತಲ್ಲಿ ಏನು ಬೇಕಾದ್ರೂ ನಡೆದೋಗ್ಬಿಡ್ಬೋದು, ಯಾರು ಬೇಕಾದ್ರೂ ಏನು ಬೇಕಾದ್ರೂ ಆಗೋಗ್ಬೋದು. ಆದರೆ ಒಬ್ಬ ಹಿಂದೂ ಭಯೋತ್ಪಾದಕಕ್ಕೆ ಸಾಧ್ಯ ಇಲ್ಲ. ಸ್ವಾರ್ಥಕ್ಕೋಸ್ಕರ ರಕ್ತ ಹರಿಸೋಕ್ಕೆ ಸಾಧ್ಯ ಇಲ್ಲ. ಜಿಹಾದ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಧರ್ಮಕ್ಕೋಸ್ಕರ ಇನ್ನೊಬ್ಬರು ಕತ್ತು ಕುಯ್ಯೋಕ್ಕೆ ಸಾಧ್ಯ ಇಲ್ಲ. ಆದರೆ ಇಂತಹ ಶಾಂತಿಪ್ರಿಯ ಹಿಂದೂಗಳನ್ನು ಭಯೋತ್ಪಾದಕರು ಅಂತ ಪಟ್ಟ ಕಟ್ಟಿದ್ರಲ್ರಿ ಆ ಸ್ಕೌಂಡ್ರಗಳು ಕಾಂಗ್ರೆಸ್ನವರು. ಯಾಕೋಸ್ಕರ? ವೋಟ್ ಬ್ಯಾಂಕ್ಗೋಸ್ಕರ, ಆ ಮುಸಲ್ಮಾನರನ್ನ ಓಲೈಕೆ ಮಾಡೋದಕ್ಕೋಸ್ಕರ. ಆ ರಾಹುಲ್ ಗಾಂಧಿ, ಆ ಸೋನಿಯಾ ಗಾಂಧಿ, ಆ ಚಿದಂಬರಂ, ಸುಶೀಲ್ ಕುಮಾರ್ ಶಿಂದೆ, ಶಿವರಾಜ್ ಪಾಟೀಲು, ದಿಗ್ವಿಜಯ್ ಸಿಂಗು, ಏಕೆ ಅಂತಲೇ ನೆನೆಸ್ಕೊಂಬಿಟ್ರೆ ಮಾಡಿರೋ ಅನಾಚಾರಗಳು ಒಂದಲ್ಲ ಎರಡಲ್ಲ ಹಿಂದೂಗಳ ಮೇಲೆ. ಆ ರಾಹುಲ್ ಗಾಂಧಿ, ಚಿದಂಬರಮು, ದಿಗ್ವಿಜಯ್ ಸಿಂಗು, ಇವ್ರು ಯಾರನ್ನ ಸಿಕ್ಕರೆ ಕೊಳ್ಳಪಟ್ಟಿ ಇಟ್ಕೊಂಡು ಕೇಳಿ, ಏನು ಅನ್ಯಾಯ ಮಾಡಿದ್ರು ನಿಮಗೆ ಹಿಂದೂಗಳು, ಈ ರೀತಿ ಅನಾಚಾರ ಮಾಡಿಬಿಟ್ರಲ್ಲ ಹಿಂದೂಗಳ ಮೇಲೆ ಅಂತೇಳಿ. ಸರಿಯಾಗಿ ಕಪಾಳ ಮೋಕ್ಷ ಮಾಡಿದೆ ಇವತ್ತು ಕೋರ್ಟು. ಇನ್ನೂ ತಲೆಟ್ಟು ತಿರ್ಕೊಂಡು ಬದುಕೊಂಡು ಓಡಾಡ್ತಾ ಇದ್ದಾವೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇರೋವು. ಹಿಂದೂಗಳ ದುಃಖದ ದಿನ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, 17 ವರ್ಷಗಳ ಕಾಲ ಮಾಡದೇ ಇರೋ ಪಾಪಕ್ಕೆ ಆ 7 ಜನ ಮತ್ತು ಆ 7 ಜನರ ಕುಟುಂಬಗಳು ಅನುಭವಿಸಿದ್ವಲ್ರಿ ಆ ನರಕ ಯಾತನೆ. ಬೀದಿಗೆ ಬಿದ್ದಿದ್ವು ಅಕ್ಷರಶಃ ಅವ್ರ ಕುಟುಂಬಗಳು. ಪಾಪ ವಯಸ್ಸಾಗಿರ್ತಕ್ಕಂಥ ಒಬ್ಬ ಆರೋಪಿ ಹೇಳ್ತಾ ಇದ್ದಾರೆ ಇವತ್ತು ಟಿ ವಿನಲ್ಲಿ, ನಾನು ಅರೆಸ್ಟ್ ಆಗ್ತಿದ್ದಂಗೆ ನನ್ನ ಇಡೀ ಕುಟುಂಬನ ಅಲ್ಲಿ ಅವರು ಬಾಡಿಗೆ ಮನೇಲಿದ್ದರಂತೆ. ಆ ಮನೆ ಓನರು ಸಾಮಾನಲ್ಲಿ ಕಿತ್ತು ಆಚೆ ಹಚ್ಬಿಟ್ಟು ಆಚೆ ಬಿಸಾಕದಂತೆ. ಯಾರು ಮನೆ ಕೊಡ್ತಿರ್ಲಿಲ್ವಂತ್ರಿ, ಇವರು ಬಂದು ಜೈಲು ಸೇರ್ಕೊಂಡಿದ್ದಾರೆ. ಕುಟುಂಬದವರು ಅಕ್ಷರಶಃ ಬೀದಿ ಮೇಲೆ ಬಿದ್ದಿದ್ರು ರೀ. ಒಂದು ಹೆಣ್ಮಗು ಹೇಳ್ತಾ ಇದೆ, 17 ವರ್ಷಗಳ ಕಾಲ ನಾನು ಹೇಗೆ ನರ್ಕಪಟ್ಟೆ. ಆವಾಗಿನ್ನೂ ಮದುವೆ ಆಗಿತ್ತಂತೆ. ಆ ಗಂಡನ ಕರ್ಕೊಂಡೋಗಿ ಜೈಲಿಗೆ ಹಾಕ್ಬಿಟ್ರು. 17 ವರ್ಷಗಳ ಕಾಲ ಅನುಭವಿಸಿರೋ ನರಕ ಯಾತನೆ ಹೇಳ್ತಾ ಇತ್ತು ಆ ಮಗು. ಸಮಾಜದ ಮೇಲೆ ಅದಕ್ಕೊಂಥರ ಅಸಹ್ಯ ಬಂದ್ಬಿಟ್ಟಿದೆ. ಯಾರು ಹತ್ರ ಸೇರಿಸಲಿಲ್ಲ, ಯಾರು ಮನೆಗೆ ಬಾಡಿಗೆ ಕೊಡಲಿಲ್ಲ, ಬಂಧುಗಳು ಯಾರು ಹತ್ರ ಸೇರಿಸಲಿಲ್ಲ. ಟೆರರಿಸ್ಟ್ ಅಂತಕ್ಕಂಥ ಟೆರರಿಸ್ಟ್ ಕುಟುಂಬ ಅಂತಕ್ಕಂಥ ಹಣೆಪಟ್ಟಿ ಬೇರೆ ಅದ್ರ ಮೇಲೆ. ಯಾರ ಪಾಪಕ್ಕೋಸ್ಕರ, ಯಾವ ಪಾಪಕ್ಕೋಸ್ಕರ ಅನುಭವಿಸೋದು? ಯಾವ ಪಾಪಕ್ಕೆ ಅಂತ ಹೇಳಿದ್ರೆ, ಹಿಂದುವಾಗಿ ಹುಟ್ಟಿರೋ ಕಾರಣಕ್ಕೋಸ್ಕರ. ಹಿಂದುವಾಗಿದ್ದೇ ದೊಡ್ಡ ಮುಳುವಾಗೋಯ್ತು ಇವ್ರಿಗೆ. ಆ ಪ್ರಜ್ಞಾ ಠಾಕೂರ್ ಜಗತ್ತಿನ ಮೋಹನೆ ತೊಡೆದು ಸನ್ಯಾಸಿ ದೀಕ್ಷೆ ತಗೊಂಡು ಸನ್ಯಾಸಿ ಆಗಿದ್ದಾಗೆ ಆಕೆಗೆ ಎಷ್ಟು ಚಿತ್ರಹಿಂಸೆ ಕೊಟ್ಟರು ಅಂತ ಹೇಳಿದ್ರೆ ಅವ್ರು ಲಿಖಿತವಾಗಿ ಕೋರ್ಟಿಗೆ ಹೇಳಿದ್ದಾರೆ. ಎಷ್ಟು ಚಿತ್ರಹಿಂಸೆ ಕೊಟ್ಟರು ಅಂತ ಹೇಳಿದ್ರೆ ರೀ, ಅನುಭವಿಸಿರೋ ನರಕಯಾತನೆಗೆ ಆಚೆ ಬರೋಷ್ಟ್ರಲ್ಲಿ ಕ್ಯಾನ್ಸರ್ ಬಂದ್ಬಿಟ್ಟಿತ್ತು ರೀ. ನೆಟ್ಟಿಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ. ಪಾಪ ಶ್ರೀಕಾಂತ್ ಕುಲಕರ್ಣಿಗೆ, ಕರ್ನಲ್ ಶ್ರೀಕಾಂತ್ ಕುಲಕರ್ಣಿಗೆ ನೇವಿನಲ್ಲಿದ್ದವರು ರೀ, ಎಂತಹ ದೊಡ್ಡ ಸೈನಿಕ ಅವರು. ಅವ್ರ ಮನೆಯಲ್ಲಿ RDX ಸಿಕ್ಕಿದೆ, ಅವರೇನೇ RDXನ ರೆಡಿ ಮಾಡಿ ತಂದಿಟ್ಟಿದ್ದು ಅಂತೇಳಿ ಆರೋಪ ಹೊರಿಸಿ ಅವ್ರಿಗೆಂಥ ಮೃಗದ ರೀತಿ ಒಳಗಡೆಗೆ ಅವ್ರಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರೇ ಕೋರ್ಟ್ ಹೇಳ್ಕೊಂಡಿದ್ದಾರೆ. ಯಾವ ರೀತಿ ಮೃಗದ ರೀತಿ ಅಂತ ಹೇಳಿದ್ರೆ ಇವತ್ತು ಕೂಡ ಸರಿಯಾಗಿ ನಡೆಯೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಅವನೊಬ್ಬ ಸತ್ತೋದ, ಹೇಮಂತ್ ಕರ್ಕರೆ, ಅವನಿಗೆ ATS ಚೀಫ್ ಆಗಿದ್ದು. ಮಾಡಬಾರ್ದು ಅನಾಚಾರ ಮಾಡ್ದ, ಅದಕ್ಕೆ 2-3 ತಿಂಗಳಿಗೆ ನರಕ ಸೇರ್ಕೊಂಬಿಟ್ಟ. ಸತ್ತೋದ್ರ ಬಗ್ಗೆ ಮಾತಾಡಬಾರ್ದಂತೆ. ಅದು ಈ ಸತ್ತೋದ್ರ ಮನುಷ್ಯರು ಅಲ್ಲ, ರಾಕ್ಷಸರುಗಳು ಇವರು. ಕಸಬ್ ಕೇಸಲ್ಲಿ ಏನೋ ಮಾಡೋಕ್ಕೋಗಿ ಆ 26/11 ಸತ್ತ. ಒಂದೊಂದು ಅನಾಚಾರ ಮಾಡಿದ್ರಿ ATS ಅವರು. ಯಾವ ಕಾರಣಕ್ಕೋಸ್ಕರ? ಈ ಗೌರ್ಮೆಂಟ್ನ, ಕಾಂಗ್ರೆಸ್ ಗೌರ್ಮೆಂಟ್ ಏನಿತ್ತು, ಮಹಾರಾಷ್ಟ್ರದಲ್ಲೂ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು, ಕೇಂದ್ರದಲ್ಲೂ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು. ಈ ಪಾಪಿಗಳನ್ನ ಸಂಪ್ರೀತ ಮಾಡೋದಕ್ಕೋಸ್ಕರ ಅವ್ರು ಹೇಳ್ದಂಗೆ ಕೇಳಿಕೊಂಡು ಈ ATS ಮಾಡಬಾರ್ದು ಅನಾಚಾರ ಮಾಡಿಬಿಟ್ರು ಇವ್ರುಗಳ ಮೇಲೆ. ಯಾಕೆ ಈ ರೀತಿ ಎಲ್ಲ ಪ್ಲಾನ್ಗಳನ್ನ ರಚನೆ ಮಾಡಿದ್ರು ಅಂದರೆ ಬಂಧುಗಳೇ, ನೋಡಿ 2004ರಲ್ಲಿ ವಾಜಪೇಯಿ ಸರ್ಕಾರ ಹೋಗಿ UPA ಸರ್ಕಾರ ಬಂದಾಗ, ಸೋನಿಯಾ ಗಾಂಧಿ UPA ಅಧಿನಾಯಕಿ ಆದಾಗ, ಕಾಂಗ್ರೆಸ್ ಚುಕ್ಕಾಣಿ ಹಿಡಿದಾಗ ಅವ್ರಿಗೆ ತನ್ನ ಮತ ಬ್ಯಾಂಕನ್ನು ಗಟ್ಟಿಯಾಗಿ ಹಿಡಿದಿಟ್ಕೋಬೇಕಾಗಿತ್ತು, ಮುಸ್ಲಿಂ ಮತ ಬ್ಯಾಂಕನ್ನು. ಆ ಸಂದರ್ಭದಲ್ಲಿ ದಿನಾ ಒಂದೊಂದು ಕಡೆಗೆ ಬಾಂಬ್ ಬ್ಲಾಸ್ಟ್ಗಳಾಗ್ತಾಯಿತ್ತು, ಹತ್ಯೆಗಳಾಗ್ತಾಯಿತ್ತು, ಭಯೋತ್ಪಾದಕ ಆಗ್ತಾಯಿತ್ತು ಪಾಕಿಸ್ತಾನದ ಉಗ್ರರಿಂದ. ದಿನಕ್ಕೊಂದೊಂದು ಎಲ್ಲ ಕಡೆಗೂ ಈ ಮುಸಲ್ಮಾನ್ ಉಗ್ರರು ಬಂದರು ಕೊಂದರು, ಪಾಕ್ನವ್ರು ಬಂದರು ಕೊಂದರು, ಭಯೋತ್ಪಾದಕರು ಕೊಂದರು, ಲಷ್ಕರ್ ಎ ತೊಯ್ಯಬಾ ಬಂದರು ಕೊಂದರು. ಇದೇ ಸುದ್ದಿಗಳು ದಿನ ಬರ್ತಾಯಿತ್ತು. ಆ ಸಂದರ್ಭದಲ್ಲಿ ಒಂದು
ಫೇಮಸ್ ಕೋಟೆ ಬಂದ್ಬಿಟ್ಟಿತ್ತು. ಎಲ್ಲ ಮುಸಲ್ಮಾನರು ಭಯೋತ್ಪಾದಕರಲ್ಲ, ಆದರೆ ಭಯೋತ್ಪಾದಕರೆಲ್ಲರೂ ಮುಸಲ್ಮಾನರು ಅಂತ ಹೇಳಿ ಇದನ್ನು ತೊಡೆದಾಕಬೇಕಿತ್ತು ಈ ಮುಲ್ಲಾ ಕಾಂಗ್ರೆಸ್ಗೆ. ಹಿಂದೂಗಳು ಕೂಡ ಟೆರರಿಸ್ಟ್ ಅಂತೇಳಿ ಪ್ರೂವ್ ಮಾಡಬೇಕಿತ್ತು. ಹಿಂದೂಗಳು ಕೂಡ ಟೆರರಿಸ್ಟು, ಸ್ಯಾಫ್ರನ್ ಟೆರರಿಸಮ್ ಇದೆ, ಕೇಸರಿ ಭಯೋತ್ಪಾದಕರಿದೆ, ಹಿಂದೂಗಳು ಭಯೋತ್ಪಾದಕರು ಅಂತ ತೋರಿಸಿ ಪ್ರೂವ್ ಮಾಡಿ ಆ ಏನೋ ಅವರ ಮುಸ್ಲಿಂ ವೋಟ್ ಬ್ಯಾಂಕ್ ಇದೆಯಲ್ಲ ಅದನ್ನು ಸಂಪ್ರೀತಗೊಳಿಸ್ಬೇಕಾಗಿತ್ತು, ಪ್ರೀತಿಪಡಿಸ್ಬೇಕಿತ್ತು. ಆ ದುರಾಲೋಚನೆಗೆ ಬಲಿಯಾಗಿದ್ದು ಈ 7 ಜೀವಗಳು ರೀ. ನೋಡಿ, ವಿಪಕ್ಷದಲ್ಲಿ ಎಂಥ ದೂರ್ತಿದ್ದರೆ ಒಂದು ದಿವಸದಲ್ಲಿ 2 ದಿವಸದಲ್ಲಿ ಮಾಡಿದ ಸ್ಕೆಚ್ ಅಲ್ಲ. ಸುಮಾರು ದಿವಸಗಳಿಂದ ಹೇಗಾದ್ರೂ ಮಾಡಿ ಹಿಂದೂಗಳನ್ನ ಸಿಗಿಸ್ಬೇಕು, ಅದನ್ನು ಪ್ರೂವ್ ಮಾಡಬೇಕು ಅಂತೇಳಿ ಭಾಳ ದಿವಸದಿಂದ ಸ್ಕೆಚ್ ಹಾಕೊಂಡು ಕಾಯ್ತಾ ಇದ್ರು. ಆಗಸ್ಟ್ 2008ರಲ್ಲಿ ಶರದ್ ಪವಾರ್ ಬಹಿರಂಗವಾಗಿ ಹೇಳ್ತಾರೆ, ಹಿಂದೂ ಟೆರರಿಸ್ಟ್ಗಳು ಹುಟ್ಕೊಂಡಿದ್ದಾರೆ ಭಾರತದಲ್ಲಿ ಅಂತೇಳಿ. ಅಲ್ಲಿವರೆಗೂ ಯಾವುದೇ ಪುರಾವೆ ಇಲ್ಲ, ಯಾವುದೇ ಒಂದು ಇದಿಲ್ಲ, ಆ ಥರದಲ್ಲಿ ಯಾವುದೇ ಚಟುವಟಿಕೆಗಳು ಕಾಣಿಸಿಲ್ಲ. ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿಗೆ ಚಟುವಟಿಕೆಗಳು ಕಾಣಿಸಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕಾಣಿಸಿಲ್ಲ. ಯಾವತ್ತೂ ಹಿಂದೂಗಳು ಏನೋ ಥರ ಮಾಡ್ತಿದ್ದಾರೆ ಅಂತಕ್ಕಂಥ ಒಂದು ಸಣ್ಣ ಸುಳಿವು ಇಲ್ಲ. ಇದ್ದಕ್ಕಿದ್ದಂಗೆ ಶರದ್ ಪವಾರ್ ಬಾಯಲ್ಲಿ ಬರುತ್ತೆ, ಹಿಂದೂ ಟೆರರಿಸ್ಟ್ಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅವ್ರು ಹೇಳಿ 1.5 ತಿಂಗಳಿಗೇನೆ ಮಾಲೆಗಾವಲ್ಲಿ ಬ್ಲಾಸ್ಟ್ ಆಗುತ್ತೆ. ಮಾಲೆಗಾವಲ್ಲಿ ಅಲ್ಲಿ ನಾಸಿಕಲ್ಲಿರ್ತಕ್ಕಂಥ ಒಂದು ಗ್ರಾಮ ಮಹಾರಾಷ್ಟ್ರದ್ದು, ಅಲ್ಲೊಂದು ಬ್ಲಾಸ್ಟ್ ಆಗುತ್ತೆ. ಆ ಬ್ಲಾಸ್ಟನ್ನು ಹಿಂದೂಗಳ ತಲೆ ಮೇಲೆ ಕಟ್ಟಿಬಿಡ್ತಾರೆ. ಅದು ಎಷ್ಟು ಫಾಸ್ಟಾಗಿ ಕೆಲಸ ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ ನೋಡಿ, ಸೆಪ್ಟೆಂಬರ್ 29, 2008ಕ್ಕೆ ಮಲೆಗಾವಲ್ಲಿ ಬ್ಲಾಸ್ಟ್ ನಡೆಯುತ್ತೆ. ವಿತಿನ್ ಡೇಸು ನೋಡಿ, 30ನೇ ತಾರೀಕು ಗೌರ್ಮೆಂಟ್ ರಜಾ ಇತ್ತು. ಅದಾದಮೇಲೆ ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ಇತ್ತು, ರಜಾ ಇತ್ತು. ಅದಾದಮೇಲೆ ನವರಾತ್ರಿ ರಜೆಗಳಿದ್ವು. ರಂಜಾನ್ ಪೀರಿಯಡ್, ಅದು ನವರಾತ್ರಿ ಪೀರಿಯಡು, ಕಂಪ್ಲೀಟಾಗಿ ರಜೆಗಳು. ಯಾವುದಾದ್ರೂ ಒಂದು ಬಾಂಬ್ ಬ್ಲಾಸ್ಟ್ದಾಗ ಈ ರೀತಿ ಆದಾಗ ಫಸ್ಟ್ ಇನಿಷಿಯಲ್ ಇನ್ವೆಸ್ಟಿಗೇಷನ್ ಪೊಲೀಸ್ ಮಾಡಿ ಆಮೇಲೆ ಅದನ್ನು ATSC ಕೊಡಬೇಕಾ NIA ಕೊಡಬೇಕಾ ಅಂತೇಳಿ ಡಿಸೈಡ್ ಮಾಡ್ತಾರೆ. ಇದಕ್ಕೆ 12ರಿಂದ 14 ದಿವಸ ಟೈಮ್ ತಗೊಳುತ್ತೆ. ಇದರಲ್ಲಿ ಏನು ಯೋಚನೆ ಮಾಡಲಿಲ್ಲ. ಇಮ್ಮಿಡಿಯೇಟಾಗಿ ATSನ ಕರೆದ್ರು. ATSಗೆ ಅದನ್ನು ಅಂದರೆ ಆಂಟಿ ಟೆರರಿಸಮ್ ಸ್ಕ್ವಾಡ್, ಮಹಾರಾಷ್ಟ್ರದ ಆಂಟಿ ಟೆರರಿಸಮ್ ಸ್ಕ್ವಾಡ್ಗೆ ಆ ಘಟನೆಯನ್ನು ಒಪ್ಪಿಸಿದ್ರು. ಹೇಮಂತ್ ಕರ್ಕರೆ ಅಂತ ಒಬ್ಬ ದುಳ್ಳುನಿಗೆ ಅದರದ್ದು ನೇತೃತ್ವ ಕೊಟ್ಟರು. ಯಾರು ನಿಜವಾಗ್ಲೂ ಬಾಂಬ್ ಬ್ಲಾಸ್ಟ್ ಮಾಡಿದ್ರಲ್ಲ ಆ ಭಯೋತ್ಪಾದಕರು ಎಸ್ಕೇಪ್ ಆಗೋದು ರೀ. ಇನ್ಯಾರು ಮಾಡಿರ್ತಾರೆ ರೀ, ಆ ಜಿಹಾದಿಗಳು ಎಸ್ಕೇಪ್ ಆಗೋದ್ರು, ಅಥವಾ ಎಸ್ಕೇಪ್ ಆಗಿವ್ರೆ ಬಿಟ್ಟರು. ಮುಂಚೆನೆಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರು ಅನ್ಸುತ್ತೆ, ಯಾರನ್ನು ಅರೆಸ್ಟ್ ಮಾಡಬೇಕು, ಯಾರನ್ನು ಒಳಗಡೆಗೆ ಹಾಕಬೇಕು ಅಂತೇಳಿ. ಅಕ್ಟೋಬರಲ್ಲೇ ಸಾಧ್ವಿ ಪ್ರಜ್ಞಾ ಮತ್ತು ಕರ್ನಲ್ ಪುರೋಹಿತ್, ಶ್ರೀಕಾಂತ್ ಪುರೋಹಿತ್ ಅವ್ರನ್ನ ಅರೆಸ್ಟ್ ಮಾಡಿದ್ರು. ನೋಡಿ, ಕರ್ನಲ್ ಪುರೋಹಿತನ ಯಾಕೆ ಅರೆಸ್ಟ್ ಮಾಡಿದ್ರು ಅಂತ ಹೇಳಿದ್ರೆ, ಅವರು ನೇವಿನಲ್ಲಿ ಆಫೀಸರ್ ಆಗಿದ್ದವರು ಪಾಕಿಸ್ತಾನದ ವಿರುದ್ಧ ಅವ್ರು ಭಾಳ ದೊಡ್ಡ ಮಟ್ಟದ ಇದನ್ನ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾಯಿದ್ರು. ಮಹಾರಾಷ್ಟ್ರ ಒಂಥರ ಪಾಕಿಸ್ತಾನಕ್ಕೆ ಹಬ್ಬಾಗ್ಬಿಟ್ಟಿತ್ತು. ಅಲ್ಲಿನ ಶರದ್ ಪವಾರು ಹೋಗಿ ಇಲ್ಲಿನ ದಾವೂದ್ ಇಬ್ರಾಹಿಂ ಜೊತೆ ಕೂತ್ಕೊಂಡಿರ್ತಿದ್ದ. ಅಲ್ಲಿನ ರಾಜಕಾರಣಿಗಳು ಎಲ್ಲರೂ ಕೂಡ ದಾವೂದ್ ಇಬ್ರಾಹಿಂ ಗ್ಯಾಂಗ್ ಜೊತೆಯವರಿಗೆ ಆತ್ಮೀಯವಾಗಿದ್ದರು. ಇದೊಂದಷ್ಟು ಇನ್ಫಾರ್ಮೇಷನ್ಗಳು ಪುರೋಹಿತ್ ಅವ್ರ ಹತ್ರ ಇತ್ತು ಅಂತ ಅನಿಸುತ್ತೆ. ಈ ಮನುಷ್ಯ ಬದುಕಿದ್ರೆ ನಮ್ಗೆ ಉಳುಗಾಲ ಇಲ್ಲ ಅಂತ ಹೇಳಿಸಿ ಈ ಕೇಸಲ್ಲಿ ತೊಗೊಂಬಂದು ಫಿಟ್ ಮಾಡಿಬಿಟ್ರು ಅವ್ರನ್ನ. ಏನು ಚಿಂತನೆ ನಡೆದಿತ್ತು ಅಂತ ಹೇಳಿದ್ರೆ, ಶ್ರೀಕಾಂತ್ ಪುರೋಹಿತ್ ಅವ್ರನ್ನ ಎನ್ಕೌಂಟ್ರ್ ಮಾಡಿ ಮುಗಿಸುವಂಥ ಪ್ಲ್ಯಾನ್ ಆಗಿತ್ತು ರೀ. ಇದನ್ನು ಕರ್ನಲ್ RSN ಸಿಂಗ್ ಅವರು ಒಂದು ಕಡೆ ಹೇಳಿದ್ದಾರೆ, ಕುಲಕರ್ಣಿಯವರು ಈ ಮಾತನ್ನು ಹೇಳಿದ್ದಾರೆ. ಎನ್ಕೌಂಟ್ರ್ ಮಾಡಿ ಮುಗಿಸೋದಕ್ಕೆ ಪ್ಲ್ಯಾನ್ ಆಗಿತ್ತು. ಅವ್ರ ಜೊತೆಗೆ ಇನ್ನೂ 9 ಜನನ ಅರೆಸ್ಟ್ ಮಾಡಿದ್ರು, ಎಲ್ಲ ಹಿಂದೂಗಳು. ಇವರು ಪ್ರಜ್ಞಾ ಸಿಂಗ್ ಮೇಲೆ ಮತ್ತು ಇವ್ರ ಮೇಲೆ ಆರೋಪ ಮಾಡಿದ್ದೀರಿ ಅಂತ ಹೇಳಿದ್ರೆ, ಅಭಿನವ ಭಾರತ ಅಂತೇಳಿ ಒಂದು ಸಂಸ್ಥೆ, ಆ ಸಂಸ್ಥೆ ಮುಖಾಂತರ ಕೋಟ್ಯಾಂತರ ರೂಪಾಯಿ ಹಣ ಚಲಾವಣೆ ಮಾಡಿ ಇದನ್ನು ಫಂಡ್ ಮಾಡಿದ್ದಾರೆ ಅಂಥೇಳಿ. ನೋಡಿ, ಅಭಿನವ ಭಾರತ 1953ರಲ್ಲೇ ಸಾವರ್ಕರ್ ಅವರು ಕ್ಲೋಸ್ ಮಾಡಿಬಿಟ್ಟಿದ್ರು, ಡಿಫೆಕ್ಟ್ ಮಾಡಿಬಿಟ್ಟಿದ್ರು. 1953ರಲ್ಲಿ ಸಾವರ್ಕರ್ ಅವರು ಬದುಕಿದ್ದಾಗಲೇ 2005ರಲ್ಲಿ UPA ಸರ್ಕಾರ ಬರ್ತಿದ್ದಂಗೆ ಮತ್ತೆ ಅಭಿನವ ಭಾರತ ಅಂತ ಹುಟ್ಟುತ್ತೆ. ಅದರೊಳಗಡೆಗೆ ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಆಗುತ್ತೆ ಅಕೌಂಟಲ್ಲಿ. ಈ ರೀತಿ ಏನಾದರೂ ಕಾನೂನು ಬಾಹಿರ ಚಟುವಟಿಕೆ ನಡೆದಿದ್ರೆ ಇಂಟೆಲಿಜೆನ್ಸ್ ಬ್ಯೂರೋಗೆ ಗೊತ್ತಾಗಲ್ವಾ, IB ಗೊತ್ತಾಗ್ತಿರ್ಲಿಲ್ವಾ? IBದು ಒಂದು ಸಣ್ಣ ರಿಪೋರ್ಟು ಇಲ್ಲ. ಇದ್ದಕ್ಕಿದ್ದಂಗೆ ಅವತ್ತಿನ ಹೋಮ್ ಮಿನಿಸ್ಟರ್ ಆಗಿದ್ದ ಶಿವರಾಜ್ ಪಾಟೀಲ್ ಹೇಳ್ತಾರೆ, ಇಲ್ಲ ಈ ಅಕೌಂಟಲ್ಲಿ ತುಂಬ ಟ್ರಾನ್ಸಾಕ್ಷನ್ ನಡೆದಿದೆ ಅಂತೇಳಿ. ಹಾಗಾದರೆ ಆ ಸಂಸ್ಥೆನ ರಿಯಾಕ್ಟಿವೇಟ್ ಮಾಡಿದ್ದಾರು, ಆ ಅಕೌಂಟ್ಗಳನ್ನ ಆಕ್ಟಿವೇಟ್ ಮಾಡಿದ್ದಾರು, ಲಕ್ಷಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದ್ದು ಹೇಗೆ? ಅದು ಬರೀ ಅರೆಸ್ಟ್ ಮಾಡೋದಷ್ಟೇ ಅಲ್ಲ ರೀ, ATS ಮಾಡಿದ್ದು ಮೋಕಾ ಕಾಯ್ದೆ ಹಾಕಿದ್ರು. ನಮ್ಮಲ್ಲಿ ಕರ್ನಾಟಕದಲ್ಲಿ ಕೋಕಾ ಅಂತ ಇದೆ, ಮೋಕಾ ಕಾಯ್ದೆ ಹಾಕಿದ್ರು ಇವ್ರ ಮೇಲೆ, UAPA ಹಾಕಿದ್ರು. ಜೈಲಲ್ಲಿ ಕೊಡಬಾರ್ದಂತಹ ಚಿತ್ರಹಿಂಸೆ ಕೊಟ್ಬಿಟ್ರು. ಇದು ನಾನು ಹೇಳ್ತಿರೋದಲ್ಲ, ಚಿತ್ರಹಿಂಸೆ ಕೊಟ್ಟರು ಅಂತೇಳಿ NIA ಚಾರ್ಜ್ ಶೀಟಲ್ಲಿ ಹೇಳ್ತು ಕಡೆಗೆ. ಜುಲೈ 31, 2009ಕ್ಕೇನೆ ಸ್ಪೆಷಲ್ ಕೋರ್ಟು ಆ ಮೋಕಾನ ಕಿತ್ತಾಕ್ತು, ಇವ್ರು ಹಾಕಿರೋದು ಸರಿ ಇಲ್ಲ ಅಂತ ಹೇಳಿ. ಅಂದರೆ ಕೋರ್ಟ್ಗೆ ಆಗಲೇ ಅನ್ಸೋಕ್ಕೆ ಶುರು ಆಗ್ಬಿಡ್ತು ಇಲ್ಲೇನೋ ಹೆಚ್ಚು ಕಡಿಮೆ ನಡೀತಿದೆ ಅಂತೇಳಿ. ಮತ್ತೆ ತಿರ್ಗಾ ಚಾರ್ಜ್ ಶೀಟ್ಗೆಲ್ಲ ಉಲ್ಟಾ ಮಾಡೋದು, ಅದು ಮಾಡಿದ್ರು, ಇದು ಮಾಡಿದ್ರು. ATS ಬಾಂಬೆ ಹೈಕೋರ್ಟಿಗೆ ಹೋಯ್ತು, ಮತ್ತೆ ತಿರ್ಗಾ ಮೋಕಾನ ರೀಇನ್ಸ್ಟಾಲ್ ಮಾಡಿದ್ರು. 2011ರಲ್ಲಿ ಈ ಕೇಸು NIAಗೆ ಹೋಯ್ತು. 2016-17ರಲ್ಲಿ ಇದೇ NIA ಆ ಮೋಕ ಹಾಕಿದ್ದು ತಪ್ಪು ಅಂತ ಹೇಳಿ ಪ್ರಜ್ಞಾಗೂ ಮತ್ತು ಕುಲಕರ್ಣಿಯವ್ರಿಗೆ ಬೇಲ್ ಕೊಡ್ತು. ಮೇ 13, 2016ಕ್ಕೆ ಒಂದು ಸಪ್ಲಿಮೆಂಟ್ರಿ ಚಾರ್ಜ್ ಶೀಟ್ ಹಾಕ್ತು ರೀ ಈ NIA. ಏನು ಹೇಳ್ತು ಗೊತ್ತಾ, ATS ಮಾಡಿರೋ ಅನಾಚಾರಗಳನ್ನ ಮೋಕ ರಿಮೂವ್ ಮಾಡ್ತು. ATS ಯಾವ ರೀತಿ ಎವಿಡೆನ್ಸ್ಗಳನ್ನ ಪ್ಲ್ಯಾಂಟ್ ಮಾಡ್ತು, ಸೃಷ್ಟಿ ಮಾಡ್ತು,
ಮತ್ತು ಯಾವ ರೀತಿಯಲ್ಲಿ ಚಿತ್ರಹಿಂಸೆ ಕೊಡ್ತು ಇವ್ರ ಹತ್ರ ಬಲವಂತವಾಗಿ ಹೇಳಿಕೆ ತಗೊಳ್ಳೋದಕ್ಕೆ. ಕೊಹೆರ್ಸಿವ್ ಟೆಕ್ನಿಕ್ ಅಂತ ಯೂಸ್ ಮಾಡಿದೆ ಪದವನ್ನು. ATS ಯೂಸ್ಡ್ ಕೊಯರ್ಸಿವ್ ಟೆಕ್ನಿಕ್ಸ್ ಡ್ಯೂರಿಂಗ್ ಇಂಟರಾಗೇಷನ್ಸ್. ನೀವು ಫಿಲಮಲ್ಲೆಲ್ಲ ಕೊಡ್ತಕ್ಕಂಥ ಚಿತ್ರಹಿಂಸೆಗಳು ನೋಡಿದಿರಲ್ಲ, ಈ ಪ್ರಜ್ಞಾಗೆ ಮತ್ತು ಪುರೋಹಿತರಿಗೆ ಮತ್ತು ಬೇರೆ ಅಕ್ಯೂಸ್ಡಿಗೆ ಕೊಟ್ಟಿರೋ ಚಿತ್ರಹಿಂಸೆ ಮುಂದೆ ಆ ಫಿಲಮಲ್ಲಿ ತೋರಿಸೋದು ಏನು ಅಲ್ವೇ ಅಲ್ಲ ರೀ. ಅಷ್ಟು ಚಿತ್ರಹಿಂಸೆ ಹಿಂದೂ ಆಗಿರೋ ತಪ್ಪಿಗೆ ಇನ್ನೂ ಈ ಸ್ಕೌಂಡ್ರಲ್ಗಳು ಆಚೆ ಕಡೆ ಓಡಾಡ್ಕೊಂಡಿದ್ದಾರೆ. ಡಿಸೆಂಬರ್ 2018ಕ್ಕೆ ಕೋರ್ಟಲ್ಲಿ ಅಫಿಷಿಯಲ್ ಆಗಿ ಟ್ರಯಲ್ ಶುರುವಾಯಿತು. ಸೆಪ್ಟೆಂಬರ್ 2023ಕ್ಕೆ ವಿಚಾರಣೆ ಮುಗೀತು. ಸುಮಾರು ಒಂದು 323 ಎವಿಡೆನ್ಸ್ಗಳನ್ನ ವಿಚಾರಣೆ ಮಾಡಿದರು. ಅದರಲ್ಲಿ 37 ಜನ ಹೋಸ್ಟೈಲ್ ಆಗಿಬಿಟ್ಟಿದ್ರು, ಇಲ್ಲ ನಾವು ಹೇಳಿದ ಸುಳ್ಳು ಅಂತ ಹೇಳಿ. ಇವತ್ತು ತೀರ್ಪು ಬಂದಿದೆ. ಎಲ್ಲ 7 ಜನ ನಿರಪರಾಧಿಗಳು ಅಂತ ಘೋಷಿಸಿದೆ ಕೋರ್ಟು. ಬರೀ ನಿರಪರಾಧಿಗಳು ಅಂತ ಘೋಷಿಸಿಲ್ಲ ರೀ, ಏನೇನು ATS ಅನಾಚಾರ ಮಾಡಿದೆ, ಯಾಕೆ ಇವ್ರನ್ನ ಬಿಡುಗಡೆ ಮಾಡ್ತಿದ್ದೀವಿ ಅಂತ ಹೇಳಿದೆ. ಕೋರ್ಟ್ ಅಬ್ಸರ್ವೇಷನ್, ಕೋರ್ಟ್ ಹೇಳಿರೋದು ಏನೇನು ಮಾಡಿದೆ ATS ಅಂತೇಳಿ. ಮೊದಲನೇದು ತಿರ್ಚಿರ್ತಕ್ಕಂತಹ ಮೆಡಿಕಲ್ ರಿಪೋರ್ಟು. ಎರಡನೇದು ಆ ಬೈಕಲ್ಲಿ ಯಾರು ಬಾಂಬಿಟ್ರು, ಯಾರು ಆ ಬೈಕನ್ನು ತಂದು ಅಲ್ಲಿ ಪಾರ್ಕ್ ಮಾಡಿದ್ರು, ಯಾವುದೇ ಎವಿಡೆನ್ಸ್ ಇಲ್ಲ. ಮೂರನೇದು ಏನು ಕರ್ನಲ್ ಪುರೋಹಿತ್ ಅವ್ರ ಮನೆಯಿಂದ RDX ನಾವು ಕಲೆಕ್ಟ್ ಮಾಡಿದ್ವಿ ಅಂತಲ್ಲ, ಅದ್ರ ಬಗ್ಗೆ ಯಾವುದೇ ಎವಿಡೆನ್ಸ್ ಇಲ್ಲ. ನಾಲ್ಕನೇದು ಕರ್ನಲ್ ಪುರೋಹಿತ್ ಬಾಂಬ್ನೆಲ್ಲ ಅಸೆಂಬಲ್ ಮಾಡಿದ್ರು ಅಂತ ಹೇಳಿತ್ತು, ಯಾವುದೇ ಎವಿಡೆನ್ಸ್ ಕೊಟ್ಟಿಲ್ಲ ಅದಕ್ಕೆ. ಐದನೇದು ಯಾರು ಬೈಕನ್ನು ತಂದಿಟ್ರು, ಯಾರು ಪಾರ್ಕ್ ಮಾಡಿದ್ರು, ಯಾರು ಆ ಬೈಕ್ ಒಳಗಡೆಗೆ ಬಾಂಬ್ ಜೋಡಿಸಿದ್ರು, ಯಾವುದೇ ಎವಿಡೆನ್ಸ್ ಕೊಟ್ಟಿಲ್ಲ. ಆರನೇದು ಏನು ಆ ಸ್ಪಾಟ್ಗೆ ಹೋಗ್ತಾರಲ್ಲ, ಆ ಸ್ಪಾಟಿನ ಸ್ಕೆಚ್ಚೇ ಮಾಡಿಲ್ಲ ರೀ ಇವರು. ಅದು ಬೇಸಿಕ್ ಇನ್ವೆಸ್ಟಿಗೇಷನ್ ಒಳಗಡೆ, ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಅಥವಾ ಎನಿ ಇನ್ವೆಸ್ಟಿಗೇಷನಲ್ಲಿ ಆ ಸ್ಪಾಟ್ದು ಸ್ಕೆಚ್ಚೇ ಮಾಡಿಲ್ಲ. ಮತ್ತು ಅಕಸ್ಮಾತ್ ಏನಾದರೂ ಆ ಥರ ಆಗಿದ್ದರೆ ಅಲ್ಲಿ ಎಂಟಿ ಶೆಲ್ಗಳನ್ನ ಕಲೆಕ್ಟ್ ಮಾಡಬೇಕಿತ್ತು, ಫಿಂಗರ್ ಪ್ರಿಂಟ್ಗಳು ಕಲೆಕ್ಟ್ ಮಾಡಬೇಕಿತ್ತು, DNA ಕಲೆಕ್ಟ್ ಮಾಡಬೇಕಿತ್ತು, ಯಾವುದೂ ಮಾಡಿಲ್ಲ. ವೆಹಿಕಲ್ ಏನೋ ಇದೆ, ಅದರಲ್ಲಿ ಚಾಸಿಸ್ ನಂಬರೇ ಇಲ್ಲ, ಚಾಸಿಸ್ ನಂಬರೇ ತೆಗೆದುಬಿಟ್ಟವ್ರೆ, ಅಳ್ಸಾಕ್ಬಿಟ್ಟಿದ್ದಾರೆ. ಪ್ರಜ್ಞಾ ಠಾಕೂರ್ ಇದರೊಳಗಡೆಗೆ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಯಾವುದೇ ಎವಿಡೆನ್ಸ್ ಇಲ್ಲ. ಆ ಬೈಕು ಪ್ರಜ್ಞಾ ಠಾಕೂರ್ಗೆ ಸೇರಿದ್ದು ಅನ್ನೋದಕ್ಕೂ ಕೂಡ ಯಾವುದೇ ಪ್ರೂಫ್ ಇಲ್ಲ. ಅದರ ಅರ್ಥ ಏನು, ಯಾವುದೋ ಒಂದು ಪೊಲಿಟಿಕಲ್ ಪ್ರೆಷರ್ಗೆ ಅವ್ರನ್ನ ಸಂಪ್ರೀತಿ ಮಾಡೋದಕ್ಕೆ ಎಲ್ಲವನ್ನ ಫ್ಯಾಬ್ರಿಕೇಟ್ ಮಾಡಿಬಿಡ್ತು ಈ ATS, ಈ ಕಾಂಗ್ರೆಸ್ನ ಒತ್ತಡಕ್ಕೆ. ಅದನ್ನು ಕೋರ್ಟ್ ಇವತ್ತು ಎಳೆಯಾಗಿ ಬಿಚ್ಚಿಟ್ಟು ಚೀಮಾರಿ ಹಾಕಿದೆ. ಪಾಪ 7 ಜನ ಅಮಾಯಕರು ರೀ, ಅವ್ರ ಭಾಳ ಬೀದಿಗೆ ಬಂದ್ಬಿಡ್ತು ಅಂತ ಹೇಳಿದ್ನಲ್ಲ. ಪ್ರಜ್ಞಾ ಠಾಕೂರು, ಶ್ರೀಕಾಂತ್ ಕುಲಕರ್ಣಿ, ಶಿವಾಜಿ ಉಪಾಧ್ಯಾಯರಿಗೆ ಆಲ್ಮೋಸ್ಟ್ 74 ವರ್ಷ ರೀ ಈಗ. ಸಮೀರ್ ಕುಲಕರ್ಣಿ, ಇವ್ರು ಪೂನಾ ಬೇಸ್ಡ್ ಬಿಸ್ನೆಸ್ ಮೆನ್ನು. ಅಜಯ್ ರಹೀರ್ಕಾರ್, ಸುಧಾಕರ್ ಚತುರ್ವೇದಿ, ಸ್ವಾಮಿ ಅಮೃತಾನಂದ ದೇವತೀರ್ಥ. ಏನೂ ಮಾಡಿಲ್ದಿರೋ ತಪ್ಪಿಗೆ ನೋವು ಅನುಭವಿಸ್ಬಿಟ್ರಲ್ರಿ. ಮಾಡಿದ್ದು ಒಂದೇ ಒಂದು ತಪ್ಪು, ಹಿಂದೂ ಆಗಿಬಿಟ್ಟಿದ್ದು. ಮೋದಿ ಸರ್ಕಾರ ಬರ್ತಿದ್ರೆ ನಾವು ಕೂಡ ಹಿಂದೂ ಆಗಿಬಿಟ್ಟಿದ್ದೀವಲ್ಲ, ನಾವು ನರ್ಕಕ್ಕೆ ಹೋಗ್ಬೇಕಿತ್ತು ರೀ, ಅನುಭವಿಸ್ಬಿಡ್ಬೇಕಿತ್ತು. ನಮ್ಮನ್ನು ಯಾರನ್ನೂ ಬಿಡ್ತಿರ್ಲಿಲ್ಲ ಈ ಕಾಂಗ್ರೆಸ್ ಅವರು. ಎಂಥ ರಾಕ್ಷಸರು ಇವರು ಅಂದರೆ ನೋಡಿ. ಇದಾದಮೇಲೆ ಮುಂಬೈಯಲ್ಲಿ ಬ್ಲಾಸ್ಟ್ ಆಯ್ತಲ್ಲ 26/11ಕ್ಕೆ. ಮುಂಬೈ ಬ್ಲಾಸ್ಟ್ ಆದಾಗ ಜಗತ್ತೇ ಹೇಳ್ತಾ ಇತ್ತು ಪಾಕಿಸ್ತಾನ ಟೆರರಿಸ್ಟರ ಕೈವಾಡ ಇದೆ ಅಂತೇಳಿ. ಆದರೆ ಈ ಕಾಂಗ್ರೆಸ್ ಅವರು ಅದನ್ನು ಹಿಂದೂಗಳ ಮೇಲೆ, RSS ಮೇಲೆ ಕಟ್ಟಲಿಕ್ಕೆ ರೆಡಿಯಾಗಿದ್ದರು. 19 ಡಿಸೆಂಬರ್ 2008ಕ್ಕೆ ಏಕೆ ಅಂತೋಲಿ ಹೇಳ್ತಾನೆ ಇದು ಹಿಂದೂ ಟೆರರ್ ಅಂತೇಳಿ. ಯಾವುದು ಬಾಂಬೆ ಟೆರರಿಸ್ಟ್ ಅಟ್ಯಾಕು ಹಿಂದೂಗಳು ಮಾಡಿದ್ದು ಅಂತೇಳಿ. ಯಾಕೆಂತೇಳಿದ್ರೆ ಕಸಬ್ ಕೈಯಲ್ಲಿ ಕೆಂಪು ದಾರ ಕಟ್ಸ್ಬಿಟ್ಟಿದ್ರಲ್ಲ. ಅಕಸ್ಮಾತ್ ಏನಾದರೂ ಕಸಬ್ ಸಿಗಾಕೊಳ್ದೆ ಹೋಗಿದ್ದಿದ್ರೆ ಅದನ್ನು ಅವನು ಹಿಂದೂ, ಅವನು RSS ಕಾರ್ಯಕರ್ತ ಅಂತೇಳಿ ಹಿಂದೂಗಳ ತಲೆ ಮೇಲೆ ಕಟ್ಬಿಟ್ರು ರೀ. ಮುಂಬೈ ಅಟ್ಯಾಕ್ನೂ ಕೂಡ ಅದಕ್ಕೆ ದೊಡ್ಡ ಹುನ್ನರ ನಡೆದಿತ್ತು. 11 ಡಿಸೆಂಬರ್ 2008ರಲ್ಲಿ ಲೋಕಸಭೆಯಲ್ಲಿ ನಿಂತ್ಕೊಂಡು ಹೇಳ್ತಾನೆ ರೀ ಚಿದಂಬರಂ, ಇದು ಹಿಂದೂ ಭಯೋತ್ಪಾದಕರ ಕೆಲಸ ಅಂತ ಹೇಳಿ. ದಿಗ್ವಿಜಯ್ ಸಿಂಗು ಬುಕ್ ರಿಲೀಸ್ ಮಾಡ್ತಾನೆ ರೀ ಹೋಗಿ, ಏನು ಮುಂಬೈ ಅಟ್ಯಾಕ್ RSS ಕೈವಾಡ ಅಂತ ಹೇಳಿ. ಅದನ್ನು ಫ್ರೀಯಾಗಿ ಹಂಚ್ಬಿಡ್ತಾರೆ ಜನಕ್ಕೆಲ್ಲನೂ. ಅವನು ಬಾಲಿವುಡ್ ಡೈರೆಕ್ಟರ್ ಇದಲ್ಲ ಮಹೇಶ್ ಭಟ್, ಆಸ್ಕೌಂಡ್ರಲ್ಲಿ ಇದ್ದ ಕಾರ್ಯಕ್ರಮದಲ್ಲಿ ಅವನ ಮಗನೇ ಡೇವಿಡ್ ಹ್ಯಾಡ್ಲಿನ ಮುಂಬೈಯಲ್ಲಿ ಸೃಷ್ಟಿಸಿದ್ದು. ಈ ಹುಳಗಳು ಇವತ್ತು ನಮ್ಮ ರಾಷ್ಟ್ರನ ದ್ವೇಷ ಮಾಡ್ಕೊಂಡು ಬದುಕಿದ್ದಾವೆ. ಚಿದಂಬರಂ ಮೊನ್ನೆ ಹೇಳ್ತಾನೆ, ಪೆಹಲ್ಗಾಮ್ ಅಟ್ಯಾಕಲ್ಲಿ ಪಾಕಿಸ್ತಾನದ ಕೈವಾಡ ಇದೆ ಹೇಗ್ರಿ ಹೇಳ್ತೀರಾ, ಭಯೋತ್ಪಾದಕರು ಪಾಕಿಸ್ತಾನದಿಂದ ಬಂದಿರೋದು ಹೇಗ್ರಿ ಹೇಳ್ತೀರಾ ಅಂತ ಹೇಳಿ. ಏನು ಮಾಡ್ಬೇಕ್ರಿ ಇವ್ರನ್ನೆಲ್ಲ. ಅವ್ನು ರಾಹುಲ್ ಗಾಂಧಿ ಸಂಸತ್ತಲ್ಲಿ ನಿಂತ್ಕೊಂಡು ಹೇಳ್ತಾನೆ ಹಿಂದೂಗಳು ಕ್ರೂರಿಗಳು ಅಂತ ಹೇಳಿ. ಇವನ್ನೆಲ್ಲ ನಾವು ಸಹಿಸ್ಕೊಂಡು ಕೂತಿದ್ದೀವಲ್ಲ. ಇವತ್ತು ಕೋಟೆನ ಛೀಮಾರಿ ಹಾಕಿ ಇವತ್ತು ನಿರಪರಾಧಿಗಳನ್ನ ಬಿಡುಗಡೆ ಮಾಡ್ತು. ಹಿಂದೂಗಳ ಮೇಲಿದ್ದಂತಹ ಟೆರರಿಸ್ಟ್ ಅಂತಕ್ಕಂಥ ಹಣೆಪಟ್ಟವನ್ನು ಕಿತ್ತಾಕ್ತು. ನಾವು ಯಾವತ್ತೂ ಈ ಕಾಂಗ್ರೆಸ್ಗೆ ಚೀಮಾರಿ ಹಾಕಿ ಆಚೆ ಓಡಿಸೋದು. ಇದನ್ನು ಕಾಂಗ್ರೆಸ್ ಈ ದೇಶದೊಳಗಡೆ ಇರೋವರೆಗೂ ಈ ದೇಶದೊಳಗಡೆ ನೆಮ್ಮದಿ ಇಲ್ಲ, ಹಿಂದೂಗಳಿಗೆ ನೆಮ್ಮದಿ ಇಲ್ಲ. ಸುಮ್ಮನೆ ಹೇಳಿಲ್ಲ ಮೋದಿಯವರು ಕಾಂಗ್ರೆಸ್ ಹಟಾವು ಅಂತೇಳಿ. ವಿಷ ಇದು. ಹಾವಿಗೆ ಹಲ್ಲಲ್ಲಿ ಮಾತ್ರ ವಿಷ ಇರುತ್ತೆ, ಈ ಕಾಂಗ್ರೆಸ್ಗೆ ಮೈಯಲ್ಲೆಲ್ಲ ವಿಷ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಬಂಧುಗಳೇ. ನಮಸ್ಕಾರ.